ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಶಿಕ್ತಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಆಲ್ರೆಡಿ ಎಲ್ಲ ಕಡೆ ಮಳೆ, ರೇನಿ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ಲ, ಮಳೆ ಸ್ಟಾರ್ಟ್ ಆಗಿದೆ. ಮಳೆ ಚೆನ್ನಾಗಿ ಹುಯ್ತಾ ಇದೆ. ಇಂಥ ಈವ್ನಿಂಗ್ ಟೈಮಲ್ಲಿ ಏನಾರ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ನಿಜವಾಗ್ಲೂ ಎಲ್ಲರಿಗೂ ಅನಿಸುತ್ತೆ. ಬಟ್ ಏನು ರೆಗ್ಯುಲರಾಗಿ ಅದನ್ನೇ ಮಾಡೋದು ಅಂತೇಳಿ ಏನೋ ಸ್ಪೆಷಲ್ ಏನು ಮಾಡೋಣ ಅಂತ ಹುಡುಕ್ತಾ ಇದ್ದೀರಾ? ಹಾಗಾದರೆ ಇವತ್ತು ನಾನು ತೋರಿಸ್ತೀನಲ್ಲ, ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಅಷ್ಟು ಟೇಸ್ಟಿಯಾಗಿರುತ್ತೆ, ಹಾಗೆ ಈಸಿಯಾಗೂ ಕೂಡ ಮಾಡ್ಕೊಂಬಿಡ್ಬೋದು. ಏನಪ್ಪ ಅದು ಅಂದರೆ ಪೊಟ್ಯಾಟೊ ಬೈಟ್ಸ್, ಕ್ರಿಸ್ಪಿ ಪೊಟ್ಯಾಟೊ ಬೈಟ್ಸ್. ವೆರಿ ಈಸಿ ಆ್ಯಂಡ್ ಟೇಸ್ಟಿ. ನಾವೆಲ್ಲೋ ರೆಸ್ಟೋರೆಂಟಲ್ಲೋ ಎಲ್ಲೋ ಕುತ್ಕೊಂಡು ತಿಂತಾ ಇದ್ದೀವಿ ಅನ್ನೋ ಫೀಲ್ ಬರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದಪ್ಪ ಅಂದರೆ, ನಾನು ಫಸ್ಟಿಗೆ ಇಲ್ಲೊಂದು ಪೊಟ್ಯಾಟೋನ, ಒಂದು 3 ಪೊಟ್ಯಾಟೋನ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಬೆಂದಾದ್ಮೇಲೆ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಸ್ವಲ್ಪನೂ ರೌಂಡ್ ರೌಂಡ್ ಉಂಡೆ ಥರ ದಪ್ಪಕ್ಕೆ ಒಂಚೂರು ಉಳ್ಕೊಬಾರ್ದು. ಹಾಗೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಅದು ಫುಲ್ಲು ಫೈನ್ ಆಗಬೇಕು, ನೈಸಾಗಿ. ಎಲ್ಲೂ ಕೂಡ ಒಂದೊಂದು ಚೂರು ಕೂಡ ದಪ್ಪದಾಗಿ ಏನು ಸಿಗಬಾರ್ದು. ಹಾಗೆ ಫುಲ್ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಅದಕ್ಕೆ 3 ಸ್ಪೂನ್ ಆಗೋಷ್ಟು ಕಾರ್ನ್‌ಫ್ಲೋರನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ 3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಬೇಕು. ಆ್ಯಕ್ಚುಲಿ ಇದು ಬೈಂಡಿಂಗಿಗೆ ತುಂಬ ಇಂಪಾರ್ಟೆಂಟು, ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ನಾನು 2 ಬ್ರೆಡ್ಡನ್ನು ಎಡ್ಜಸನ್ನು ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಕ್ರಮ್ಸ್ ಆಗಿ ಮಾಡ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಅದನ್ನು ಕೂಡ ಒಂದು 3 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ ಸಾಕು. ಆಮೇಲೆ ಇದು ಪಿಜ್ಜಾಗೆಲ್ಲ ಹಾಕೋತಾರಲ್ಲ, ಸೀಸ್ನಿಂಗ್ ಅಂತಾರಲ್ಲ, ಅದನ್ನು ಈಗ ಒಂಚೂರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದೇ ಸ್ಮೆಲ್ಲು ಸಖತ್ತಾಗಿ ಕೊಡುತ್ತೆ, ಟೇಸ್ಟ್ ಒಳ್ಳೆ ಪಿಜ್ಜಾ ತಿಂತಾ ಇದ್ದೀವಿ ಅನ್ನೋ ಒಂದು ಫೀಲ್ ಬರುತ್ತೆ. ಹಾಗೆ ಚಿಲ್ಲಿ ಫ್ಲೇಕ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೇಸ್ಟಿಗೆ ಎಷ್ಟು ಬೇಕೋ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಪೆಪ್ಪರನ್ನು ಕೂಡ ಆ್ಯಡ್ ಮಾಡ್ತೀನಿ. ಸೊ ಹಾಗಾಗಿ ಪೆಪ್ಪರು ಮತ್ತು ಫ್ಲೇಕ್ಸ್ ಇದೆ, ಚಿಲ್ಲಿ ಫ್ಲೇಕ್ಸ್ ಇದೆಯಲ್ಲ, ಎರಡನ್ನೂ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲೆಯನ್ನು ಹಾಕೊಳ್ಳೋಣ. ಸ್ವಲ್ಪ ಟೇಸ್ಟ್ ಒಂದು ಸ್ವಲ್ಪ ನಮ್ಮ ಇಂಡಿಯನ್ ಸ್ಟೈಲ್ ಬರಲಿ ಅಂತೇಳಿ. ಫೈನಲಾಗಿ ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಕಲಿಸ್ಕೊಳ್ಳಿ. ನಾನಿಲ್ಲಿ ಪೊಟ್ಯಾಟೊ ಬೇಯಿಸೋಕ್ಕೆ ಉಪ್ಪು ಹಾಕಿರಲಿಲ್ಲ, ಹಾಗಾಗಿ ಈ ಟೈಮಲ್ಲಿ ಒಂಚೂರು ಜಾಸ್ತಿ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನೀವು ಬೇಗ ಹಾಕ್ಕೊಂಡಿರ್ತೀರಲ್ಲ, ಸ್ವಲ್ಪ ಟೇಸ್ಟನ್ನು ನೋಡಿಕೊಂಡು ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಸೀಸ್ನಿಂಗನ್ನು ಹಾಕಿರ್ತೀವಲ್ಲ, ಅದು ಒಂಥರ ಪಿಜ್ಜಾ ಥರ ಸ್ಮೆಲ್ ಬರುತ್ತೆ. ಪಿಜ್ಜಾ ಆಯಿತು, ಇಲ್ಲಾಂದರೆ ಫ್ರೆಂಚ್ ಫ್ರೈಸನ್ನು ತಿಂತಾ ಇರ್ಬೇಕಾದ್ರೆ ಆ ಸ್ಮೆಲ್ ಬರುತ್ತಲ್ಲ, ಟೇಸ್ಟ್ ಬರುತ್ತಲ್ಲ, ಆ ಥರ ಬರುತ್ತೆ. ಸಖತ್ತು ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ, ಇದಕ್ಕೆ ನೀರನ್ನು ಆ್ಯಡ್ ಮಾಡೋ ಹಾಗಿಲ್ಲ. ಒಂದೇ ಒಂದು ಡ್ರಾಪು ಕೂಡ ನೀರನ್ನು ಆ್ಯಡ್ ಮಾಡೋಂಗಿಲ್ಲ. ಆ ಥರ ನೀವೇ ಕೈಯಲ್ಲೇ ಅದೇ ವಾಟರ್ ಕ್ವಾಂಟಿಟಿ ಏನಿರುತ್ತಲ್ಲ, ಅದರೊಳಗೆ ನೀವು ಕಲಿಸ್ಕೊಬೇಕಾಗುತ್ತೆ, ಚಪಾತಿ ಹಿಟ್ಟಿನ ಥರ. ಬೇಕಂದರೆ ಒಂಚೂರು ಎಣ್ಣೆನ ಕೈಗೆ ಅಪ್ಲೈ ಮಾಡ್ಕೊಳ್ಳಿ. ಏನೋ ಅಂಟ್ತಾ ಇದೆ ಅಂದರೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಕಲಿಸ್ಕೊಳ್ಳಿ. ಈಗ ಒಂದು ಮುಷ್ಟಿಯಷ್ಟು ತೊಗೊಂಡು, ಚಪಾತಿ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಇವಾಗ ಈ ಶೇಪಲ್ಲಿ ರೋಲ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅದನ್ನು ಕಟ್ ಮಾಡಿಕೊಂಡು ಅದಕ್ಕೆ ಶೇಪ್ಸನ್ನು ಕೊಡೋಣ. ಏನಿಲ್ಲ, ಶೇಪ್ಸನ್ನು ಒಂದು ಫೋರ್ಕ್ ಇರುತ್ತಲ್ಲ, ಅದರಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ಅದೇ ಶೇಪ್ ಚೆನ್ನಾಗಿ ಬರುತ್ತೆ. ಒಂದು ಸೈಡ್ ಮಾಡ್ಕೊಳ್ಳಿ ಸಾಕು. 2 ಸೈಡ್ ಅಂದರೆ ಅದು ಮತ್ತೆ ಉಲ್ಟಾ ಮಾಡಿ ಮತ್ತೆ ಅದಕ್ಕೆ ಶೇಪ್ ಕೊಡ್ತಾ ಇದ್ದೀವಿ ಅಂದರೆ ಅದು ಮತ್ತೆ ಕೆಳಗಡೆ ಶೇಪ್ ಹೋಗಿಬಿಡುತ್ತೆ, ಮತ್ತು ಮೇಲ್ಗಡೆ ಶೇಪು ಮತ್ತೆ ಬರುತ್ತೆ. ಹಾಗಾಗಿ ಒಂದು ಸೈಡ್ ಮಾಡ್ಕೊಳ್ಳಿ ಸಾಕು. ಇಲ್ಲ ಪಾಸಿಬಲ್ ಆಯ್ತಂದರೆ ನಿಮ್ಗೆ 2 ಸೈಡು ಕೂಡ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು ಸೈಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಳ್ಳೋಣ ಫಸ್ಟಿಗೆ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಎವ್ರಿಡೇ ಹಾಕುವಂಥ ವೀಡಿಯೋಗಳನ್ನ ಪೂರ್ತಿ ನೋಡಿ ನನ್ನ ಚಾನಲ್ನ ನನ್ನ ವೀಡಿಯೋಸ್ಗಳನ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಎವ್ರಿಡೇ ಹಾಕುವಂಥ ವೀಡಿಯೋಸ್ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಗೊತ್ತಾಗುತ್ತೆ, ಈಸಿಯಾಗಿ ನೋಡ್ಬೋದು. ಸೊ ಫ್ರೆಂಡ್ಸ್, ನನಗೆ ಸಪೋರ್ಟ್ ಮಾಡಿ. ನೋಡಿ, ಮತ್ತೆ ಒಂದು ಸುಮಾರು ಒಂದು 2ರಿಂದ 3 ಟೈಮ್ಸು ಆ ಥರ ರೋಲ್ ಮಾಡಿ ನಾನು ಅದನ್ನ ಕಟ್ ಮಾಡಿಕೊಂಡು ಶೇಪ್ ಕೊಟ್ಟು ಮುಂಚೆನೇ ಇಟ್ಕೊತಾ ಇದ್ದೀನಿ. ಒಂದೇ ಸಲ ಎಣ್ಣೆಲಿ ಹಾಕ್ಕೊಂಡು ಕರ್ಕೊಂಬಿಟ್ಟೋಣ, ಬೇಗ ಆಗುತ್ತೆ ಅಂತಂದೇಳಿ ಶೇಪ್ಸ್ ಎಲ್ಲ ಕೊಟ್ಟು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದು ಕಾದಾದಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಒಂದೊಂದೇ ಅದೇನು ನಾವು ಶೇಪ್ಸ್ ಕೊಟ್ಟು ಇಟ್ಕೊಂಡಿರ್ತೀವಲ್ಲ ಪೊಟ್ಯಾಟೋದು, ಅದನ್ನು ಒಂದೊಂದೇ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ತುಂಬ ಜಾಸ್ತಿ ಇಟ್ಕೊಂಬಿಟ್ರೆ ಮೇಲ್ಗಡೆ ಎಲ್ಲ ಸಿದೋಗ್ಬಿಡುತ್ತೆ. ಬಟ್ ಒಳಗಡೆ ಒಂಥರ ಹಸಿ ಹಸಿ ಥರ ಇರುತ್ತೆ. ಹಾಗಾಗಿ ಮೀಡಿಯಮ್ ಅಂದರೆ ತುಂಬ ಸಿಮ್ಮಲ್ಲೂ ಇಡೋಕ್ಕೆ ಹೋಗಬೇಡಿ, ಮೀಡಿಯಮ್ ಸಾಕು. ಆ್ಯಕ್ಚುಲಿ ಇದೇನಂದರೆ ಮೇಲ್ಗಡೆ ಫುಲ್ಲು ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಸಾಫ್ಟಾಗೇ ಇರುತ್ತೆ. ಅದೊಂಥರ ಮತ್ತು ಬ್ರೆಡ್ ಕ್ರಮ್ಸು, ಆಮೇಲೆ ಅದಕ್ಕೆ ಕೆಲವೊಂದಿಷ್ಟು ಫ್ಲೇಕ್ಸ್ ಹಾಕಿರ್ತೀವಿ, ಅವೆಲ್ಲ ಸೀಸನಿಂಗ್ ಎಲ್ಲ ಹಾಕಿರ್ತೀವಲ್ಲ, ಟೇಸ್ಟ್ ಒಂಚೂರು ಚೆನ್ನಾಗಿ ಕೊಡ್ತಾ ಇರುತ್ತೆ. ಬಟ್ ಮೇಲ್ಗಡೆ ಮಾತ್ರ ಸಖತ್ತು ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ತೆಗ್ದಿಟ್ಬಿಡಿ. ಅದ್ರ ಜೊತೆಗೆ ನಾನು ಸರ್ವಿಂಗಿಗೆ ಅಂತೇಳಿ ನಾನು ಇಲ್ಲಿ ಸಾಸನ್ನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಅದು ಸೌಂಡ್ ಕೇಳ್ತಾ ಇಲ್ಲ, ಅದನ್ನ ನೋಡ್ಬೋದು ನೀವು. ಅದ್ರ ಮೇಲ್ಗಡೆ ನಾನು ಇದು ಸ್ಕ್ರಬ್ ಮಾಡಿದ್ರೆ ಫುಲ್ಲು ಕ್ರಿಸ್ಪಿಯಾಗಿ ಸೌಂಡ್ ಕರ್ ಕರ್ ಅಂತ ಸೌಂಡ್ ಬರ್ತಾ ಇರುತ್ತೆ. ಅಷ್ಟು ಮೇಲೆ ಕ್ರಿಸ್ಪಿಯಾಗಿದೆ, ಒಳಗಡೆ ಸಖತ್ ಸಾಫ್ಟಾಗಿರುತ್ತೆ.
ಸಖತ್ತು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಪಿಜ್ಜಾ ಸಾಸ್ ಜೊತೆ ತಿಂತಾ ಇದ್ದರೆ ಆಹಾ! ಇನ್ನೂ ತಿನ್ನೋಣ ತಿನ್ನೋಣ ಅನ್ನೋ ಫೀಲ್ ಬರುತ್ತೆ. ತುಂಬ ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆಗುತ್ತೆ ನಿಮಗೂ. ಥ್ಯಾಂಕ್ ಯು.